ಹಾಯ್ ಫ್ರೆಂಡ್ಸ್, ಇವತ್ತು ಹಕ್ಕಿಗಳೆಲ್ಲನೂ ಆಚೆ ಕಡೆಗೆ ಬಿಟ್ಟಿದ್ದೆ. ನೋಡಿ, ಇಲ್ಲೊಂದು ಅಕ್ಕಿ ಕೂತಿದೆ, ಅಲ್ಲೊಂದು ಅಕ್ಕಿ ಕೂತಿದೆ. ಆಮೇಲೆ ಇಲ್ಲೆರಡು ಪಟ್ಗಳು ಮೇವು ತಿಂತಾ ಇದ್ದಾವೆ. ಇವೆರಡು ಮೇವು ತಿಂತಾ ಇದ್ದಾವೆ. ಇನ್ನು ಗೂಡಲ್ಲಿರೋ ಅಕ್ಕಿಗಳು ನೋಡೋಕೋಣ. ಗೂಡೊಳಗೆ ಅಕ್ಕಿ ಯಾವೂ ಇಲ್ಲ. ಈಗ ಸ್ವಲ್ಪ ಹಿಂದೆ ಮೊಟ್ಟೆ ಇಕ್ಕಿದ್ದು. ಮೊಟ್ಟೆ ನೋಡೋಣ ಹೇಗೆ. ಹೀಗೆ ಇವತ್ತಿನ ಟಾಪಿಕ್ ಏನಂದರೆ ಕೈ ಮೇಲೆ ಹೇಗೆ ಪಾಠ ಮಾಡ್ಕೊಳ್ಳೋದು ಅಂತ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವು ಈಗ ಕೈಯಲ್ಲಿ ಕೆಳಗೆ ತಿಂತಾ ಇದ್ದಾವೆ. ಇವು ಇನ್ನೂ ಪಟ್ಗಳು ಕೈ ಮೇಲೆ ಖಾರದ ಪಟಾಗಿಲ್ಲ. ಇನ್ನು ಹೇಳ್ಬೇಕಂದ್ರೆ ಕೈ ಮೇಲೆ ಪಟಾಗಿರೋವು. ನೋಡಿ ಫ್ರೆಂಡ್ಸ್, ಇವು ತಿಂತಾವೆ. ಫಸ್ಟು ಇದೊಂದು ದೊಡ್ಡದಕ್ಕಿ. ಆಮೇಲೆ ಇದು ವೈಟ್ ತೋರಿಸಿದ್ನಲ್ಲ, ಇದೊಂದು ಕೈ ಮೇಲೆ ಬರುತ್ತೆ. ಇನ್ನೂ 4 ಆ ಕಡೆ ಮನೆ ಗೂಡಲ್ಲಿ ಬಿಟ್ಟಿದ್ದೀನಿ. ಇವೆರಡು ಅವನ್ನ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹೇಗೆ ಕೈ ಮೇಲೆ ಪಾಠ ಮಾಡ್ಕೋದು ಅಂದರೆ, ಈಗ ಅಕ್ಕಿಗಳು ಬಡ್ಡೆಗೆ ಈ ಥರ ರಾಗಿನೋ ಏನಾರ ಹಾಕೊಂಡು ಪಾಠ ಮಾಡ್ಕೋಬೇಕು. ಬಡ್ಡೆಲ್ಲೇ ಕುತ್ಕೊಂಡು ಅವು ಬಡ್ಡೆಗೆ ಬಂದಾಗ ಅವು ಹಿಂಸೆ ಕೊಡೋದು, ಪುಕ್ಕ ಕೀಳೋದು, ಕಾಲೆಲ್ಲ ಅಮ್ಕೋದು. ಆ ಥರ ಮಾಡಿದರೆ ಯಾವ ಅಕ್ಕಿಗಳು ನಿಮ್ಮ ಕೈಪಾಠ ಆಗೋಲ್ಲ. ನೋಡಿ ಫ್ರೆಂಡ್ಸು, ಅವು ಮಂಗಿವೆ. ಇನ್ನೊಂದು ಟಾಪಿಕ್ ಹೇಳ್ಬೇಕಂದ್ರೆ, ಅವನ್ನ ಫಸ್ಟು ಕೆಳಗಡೆ ಕಡಲೆ, ಅವಾಗ ಇಷ್ಟವಾಗಿರೋ ಊಟಗಳನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ತಿನ್ನಿಸ್ಬೇಕು. ಆಮೇಲೆ ಕೆಳಗೆ ತಿನ್ನಿಸ್ಕೊಂಡು, ಆಮೇಲೆ ಸ್ವಲ್ಪ ಮೇಲೆ ತೊಡೆ ಮೇಲೆ ಎಲ್ಲ ಬಿಟ್ಕೊಂಡು ತಿನ್ನಿಸ್ಕೊಂಡು ಪಾಠ ಮಾಡ್ಕೋಬೇಕು. ಆಮೇಲೆ ಈ ಅಕ್ಕಿಗಳೆಲ್ಲ ಕೈ ಮೇಲೆ ಪಾಠ ಆಯ್ತವೆ. ಇವೆರಡು ಕೆಳಗಿಳಿದ್ರೆ ತೋರಿಸ್ತೀನಿ ಯಾವ ಥರ ಕೈ ಮೇಲೆ ಪಾಠ ಮಾಡ್ಕೊಳ್ಳೋದು ಅಂತ. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟೊಂದು ದೊಡ್ಡ ವಿಡಿಯೋ ಮಾಡಲ್ಲ ನಾನು. ಹೇಳ್ಬೇಕಂದ್ರೆ ಇಷ್ಟೇ ಸಾಕು ಅಂತ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ. ನಾಳೆ ಸಿಗೋಣ.